ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಇಂದ್ರ ಲಕ್ಷ್ಮಿ ಸಂವಾದವು ಎಂಬ 232ನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ಸಂಭಾಷಣೆಗಳು ಮುಗಿಯುವಷ್ಟರಲ್ಲಿ ಆ ಬಲಿಯ ದೇಹದಿಂದ ದಿವ್ಯ ಕಾಂತಿಯಿಂದ ಬೆಳಗುವ ಒಂದು ಸ್ತ್ರೀ ವ್ಯಕ್ತಿಯು ಮೇಲೆ ಹೊರಟಿತು. ಕಾಂತಿ ವಿಶಿಷ್ಟವಾದ ಆ ಸ್ತ್ರೀ ವ್ಯಕ್ತಿಯನ್ನು ನೋಡಿ ಇಂದ್ರನು ಆಶ್ಚರ್ಯಗೊಂಡು ನಟ್ಟ ಕಣ್ಣಿಂದ ನೋಡುತ್ತಾ ಬಲಿಯನ್ನು ಪ್ರಶ್ನೆ ಮಾಡಿದನು. ಓ ದೈತ್ಯರಾಜ, ಯಾರೀ ಹೆಂಗಸು? ದಿವ್ಯ ಕಾಂತಿಯಿಂದ ಬೆಳಗುತ್ತಾ ತೋಳ್ಬಳೆಗಳನ್ನು ಕಿರೀಟವನ್ನು ಧರಿಸಿರುವಳು. ಇಂತಹ ಸ್ತ್ರೀ ವ್ಯಕ್ತಿಯು ನಿನ್ನನ್ನು ಬಿಟ್ಟು ಬಂದ ಕಾರಣವೇನು ಎಂದನು. ಅದಕ್ಕೆ ಆ ಬಲಿಯು, ಇಂದ್ರ, ಅದೊಂದನ್ನು ನಾನರಿಯನು. ಅವಳು ದೇವಸ್ತ್ರೀಯೋ, ದೈತ್ಯರಮಣಿಯೋ, ಮನುಷ್ಯ ಕಾಂತೆಯೋ, ಅದು ನನಗೆ ತಿಳಿಯದು. ಬೇಕಾದರೆ ಅವಳನ್ನೇ ಕೇಳು, ಬೇಡವಾದರೆ ಬಿಡು, ನಿನ್ನ ಇಷ್ಟದಂತೆ ಮಾಡು ಎಂದನು. ಆಗ ಇಂದ್ರನು, ಅಮ್ಮ, ದಿವ್ಯ ಕಾಂತಿಯಿಂದ ಬೆಳಗುತ್ತಿರುವ ನೀನು ಯಾರೆಂದು ತಿಳಿಯಲಿಲ್ಲ. ನಿನ್ನ ಹೆಸರನ್ನು ತಿಳಿಸು. ಈ ಬಲಿಯ ದೇಹದಿಂದ ಹೊರಟು ನನ್ನ ಬಳಿಯಲ್ಲಿ ನೀನು ನಿಂತ ಕಾರಣವೇನು ಎಂದನು. ಅದಕ್ಕೆ ಆ ಲಕ್ಷ್ಮಿಯು, ನನ್ನನ್ನು ಈ ಬಲಿಯಾಗಲಿ ಇವನ ಅಪ್ಪನಾಗಲಿ ತಿಳಿಯನು. ನನ್ನನ್ನು ದುಸ್ಸಹೆ ಎಂದು ವಿಧಿತ್ಸೆ ಎಂದು ಕರೆಯುವರು. ನನಗೆ ಭೂತಿ ಎಂದು, ಲಕ್ಷ್ಮಿ ಎಂದು, ಶ್ರೀ ಎಂದು ಇನ್ನೂ ಎಷ್ಟೋ ಹೆಸರುಗಳುಂಟು. ನೀನು ನನ್ನನ್ನು ತಿಳಿಯಲಾರೆ. ನಿನ್ನ ಕಡೆಯ ದೇವತೆಗಳಾರು ನನ್ನನ್ನು ಅರಿಯರು ಎಂದಳು. ಅದಕ್ಕೆ ಇಂದ್ರನು, ಲಕ್ಷ್ಮಿ, ಬಹುಕಾಲದಿಂದ ಬಲಿಯಲ್ಲಿದ್ದ ನೀನು ಈಗ ಅವನನ್ನು ಬಿಟ್ಟು ಹೋಗುವುದೇಕೆ? ನೀನು ಅವನನ್ನು ತ್ಯಜಿಸಿ ನನ್ನಲ್ಲಿಗೆ ಬಂದ ಕಾರಣವೇನು? ಇದು ಅವನ ಪಾಪಕರ್ಮದಿಂದಲೋ ಅಥವಾ ನನ್ನ ಪುಣ್ಯ ಕರ್ಮದಿಂದಲೋ? ಯಥಾರ್ಥವನ್ನು ಹೇಳು ಎಂದನು. ಅದಕ್ಕೆ ಆ ಲಕ್ಷ್ಮಿಯು, ಘಾತನಾಗಲಿ ವಿಧಾತನಾಗಲಿ ನನ್ನನ್ನು ನಿಯಮಿಸಿ ನಡೆಸಲು ಶಕ್ತನಲ್ಲ. ಕಾಲವೇ ನನ್ನನ್ನು ಸ್ಥಳದಿಂದ ಸ್ಥಳಕ್ಕೆ ಸುತ್ತಿಸುತ್ತಿರುವುದು. ಆದುದರಿಂದ ದೇವೇಂದ್ರ, ನೀನು ಈ ಬಲಿಯನ್ನು ಅವಮಾನಗೊಳಿಸಿ ಮಾತಾಡಬಾರದು ಎಂದಳು. ಆಗ ಇಂದ್ರನು, ಅಮ್ಮ, ಈಗ ನೀನು ಬಲಿಯನ್ನು ಬಿಟ್ಟುದಕ್ಕೆ ಕಾರಣವೇನು? ಹೀಗೆಯೇ ನೀನು ಮುಂದೆ ನನ್ನನ್ನೂ ಬಿಡುವೆಯಾ? ನನ್ನನ್ನು ಬಿಡದೆ ಯಾವಾಗಲೂ ನನ್ನಲ್ಲಿಯೇ ನೀನು ಸ್ಥಿರವಾಗಿ ನಿಲ್ಲಬೇಕಾದರೆ ಅದಕ್ಕೆ ಉಪಾಯವೇನು? ಅದನ್ನು ನನಗೆ ತಿಳಿಸಬೇಕು ಎಂದನು. ಆಗ ಲಕ್ಷ್ಮಿಯು, ಇಂದ್ರ, ನಾನು ಸತ್ಯದಲ್ಲಿ ಸ್ಥಿರವಾಗಿರುವೆನು. ಹಾಗೆಯೇ ವ್ರತದಲ್ಲಿ ಇರುವೆನು, ತಪಸ್ಸಿನಲ್ಲಿ ಇರುವೆನು, ಪರಾಕ್ರಮದಲ್ಲಿಯೂ ಧರ್ಮದಲ್ಲಿಯೂ ನಾನು ನೆಲೆಗೊಂಡಿರುವೆನು. ಈಗ ಬಲಿಯು ಅವೆಲ್ಲವನ್ನು ಬಿಟ್ಟು ಬಿಟ್ಟನು. ಹಿಂದೆ ಅವನು ಬ್ರಾಹ್ಮಣರಲ್ಲಿ ಭಕ್ತಿಯುಳ್ಳವನಾಗಿದ್ದನು. ಈಚೆಗೆ ಇವನಿಗೆ ಬ್ರಾಹ್ಮಣರಲ್ಲಿ ಅಸೂಯೆ ಹುಟ್ಟಿತು. ಎಂಜಲು ಕೈಯಿಂದ ಘೃತವನ್ನು ಸ್ಪರ್ಶಿಸಿದನು. ಹಿಂದೆ ಇವನು ಯಜ್ಞಶೀಲನಾಗಿದ್ದು ಈಗ ಧನಾಶೆಯಿಂದ ಎಲ್ಲವನ್ನೂ ಬಿಟ್ಟು ಮೂಢಾತ್ಮನಾಗಿ ಕಾಲಪೀಡಿತನಾದನು. ಇದಕ್ಕಾಗಿಯೇ ನಾನು ಅವನನ್ನು ಬಿಟ್ಟೆನು. ಈಗ ನಾನು ನಿನ್ನಲ್ಲಿ ಸೇರುವೆನು. ಇನ್ನು ಮೇಲೆ ನೀನು ಎಚ್ಚರ ತಪ್ಪದಿದ್ದರೆ ತಪಸ್ಸಿನಿಂದಲೂ ಪರಾಕ್ರಮದಿಂದಲೂ ನನ್ನನ್ನು ದೃಢವಾಗಿ ನಿಲ್ಲಿಸಿಕೊಳ್ಳಬಹುದು ಎಂದಳು. ಆಗ ದೇವೇಂದ್ರನು, ದೇವಿ, ಅದು ಸಾಧ್ಯವೆಂದು ನನಗೆ ತೋರಲಿಲ್ಲ. ದೇವ, ಗಂಧರ್ವ, ದೈತ್ಯ, ರಾಕ್ಷಸರಲ್ಲಿ ಯಾವನೊಬ್ಬನು ನಿನ್ನನ್ನು ಸ್ಥಿರವಾಗಿ ನಿಲ್ಲಿಸಿಕೊಂಡವನೂ ಇಲ್ಲವಷ್ಟೇ. ಲಕ್ಷ್ಮಿಯು ಹೇಳುತ್ತಾಳೆ, ಇಂದ್ರ, ವಾಸ್ತವವೇ ದೇವ, ದಾನವ, ಗಂಧರ್ವ, ರಾಕ್ಷಸರಲ್ಲಿ ನನ್ನನ್ನು ಸ್ಥಿರವಾಗಿ ನಿಲ್ಲಿಸಿಕೊಂಡವನು ಯಾವನೂ ಇಲ್ಲ. ಆಗ ಇಂದ್ರನು ಕೇಳುತ್ತಾನೆ, ನೀನು ನನ್ನಲ್ಲಿಯೇ ಸ್ಥಿರವಾಗಿ ನಿಲ್ಲುವಂತೆ ಮಾಡಿಕೊಳ್ಳಬೇಕಾದರೆ ಹೇಗೆ ನಡೆದುಕೊಳ್ಳಬೇಕು? ಆ ವಿಷಯದಲ್ಲಿ ನಿನ್ನ ಆಜ್ಞೆಯಂತೆ ನಡೆಯುವೆನು. ನೀನು ಮಾತ್ರ ಸತ್ಯವನ್ನು ಹೇಳಬೇಕು. ಲಕ್ಷ್ಮಿಯು ಹೇಳುತ್ತಾಳೆ, ಇಂದ್ರ, ನಾನು ನಿನ್ನಲ್ಲಿ ನಿತ್ಯವಾಗಿ ನೆಲೆಸಿರುವುದಕ್ಕೆ ಉಪಾಯವನ್ನು ತಿಳಿಸುವೆನು ಕೇಳು. ವೇದೋಕ್ತ ವಿಧಿಯಿಂದ ನನ್ನನ್ನು 4 ಕಡೆಯಲ್ಲಿ ವಿಭಾಗಿಸಿಡಬೇಕು. ಇಂದ್ರನು ಹೇಳುತ್ತಾನೆ, ದೇವಿ, ಹಾಗೆಯೇ ಆಗಲಿ. ನಾನು ನಿನ್ನನ್ನು ಶಕ್ತಿಗೂ ಬಲಕ್ಕೂ ತಕ್ಕಂತೆ ಆಯಾ ಸ್ಥಳದಲ್ಲಿ ಇರಿಸುವೆನು. ಆದರೆ ನಿನ್ನಲ್ಲಿ ನಾನು ತಪ್ಪಿ ನಡೆಯಬಾರದು. ಮನುಷ್ಯರಲ್ಲಿ ಎಲ್ಲರಿಗೂ ಉತ್ಪತ್ತಿಕಾರಿಣಿಯಾದ ಈ ಭೂಮಿಯು ನಿನ್ನ ಒಂದು ಭಾಗವನ್ನು ಧರಿಸಬಲ್ಲವಳು. ಆದುದರಿಂದ ಅವಳಲ್ಲಿ ನಿನ್ನ 4ನೆಯ ಒಂದು ಭಾಗಕ್ಕೆ ಸ್ಥಳ ಮಾಡುವೆನು. ಹಾಗೆಯೇ ನನ್ನ ಒಂದು ಪಾದವನ್ನು ಭೂಮಿಯಲ್ಲಿ ಇಡುವೆನು. ಲಕ್ಷ್ಮಿಯು ಹೇಳುತ್ತಿರುವುದು, ನನ್ನ ಒಂದು ಪಾದವನ್ನು ಭೂಮಿಯಲ್ಲಿ ಇಡುವೆನು. ಉಳಿದ ಭಾಗಗಳಿಗಾಗಿ
ತಕ್ಕ ಆಧಾರವನ್ನು ಏರ್ಪಡಿಸು. ಇಂದ್ರನು ಹೇಳುತ್ತಾನೆ, ದೇವಿ, ಜಲವು ದ್ರವರೂಪದಿಂದ ಮನುಷ್ಯರಿಗೆ ಅನೇಕ ಕಾರ್ಯಗಳಿಗೆ ಉಪಯೋಗ ಪಡುವುದು. ನಿನ್ನ ಮತ್ತೊಂದು ಪಾದವನ್ನು ಅದು ಧರಿಸಬಲ್ಲದು. ಲಕ್ಷ್ಮಿಯು ಹೇಳುತ್ತಾಳೆ, ಅದರ ಮೇಲೆಯೂ ನಾನು ಒಂದು ಪಾದವನ್ನು ಇಟ್ಟೆನು, ಇನ್ನು ಮೂರನೇ ಪಾದಕ್ಕೆ ಆಧಾರವಾವುದು. ಇಂದ್ರನು ಹೇಳುತ್ತಾನೆ, ದೇವಿ, ಅಗ್ನಿಯು ನಿನ್ನ ಮೂರನೆಯ ಪಾದವನ್ನು ಧರಿಸಲಿ. ಅದರಲ್ಲಿ ಇಂದ್ರನು, ವೇದಗಳು, ಯಜ್ಞಗಳು, ಇತರ ದೇವತೆಗಳು ನೆಲೆಗೊಂಡಿರುವರು. ಲಕ್ಷ್ಮಿಯು ಹೇಳುತ್ತಾಳೆ, ಇಂದ್ರ, ಅಗ್ನಿಯಲ್ಲಿ ಮೂರನೇ ಪಾದವನ್ನಿಟ್ಟೆನು, ಇನ್ನು ನಾಲ್ಕನೇ ಪಾದಕ್ಕೆ ಸ್ಥಳವಾವುದು. ಇಂದ್ರನು ಹೇಳುತ್ತಾನೆ, ಅಮ್ಮ, ಮನುಷ್ಯರಲ್ಲಿ ಸಾಧುಗಳಾಗಿ ಸತ್ಯವಾದಿಗಳಾಗಿ ಬ್ರಾಹ್ಮಣ ಭಕ್ತಿಯುಳ್ಳವರು ಆ ನಿನ್ನ ನಾಲ್ಕನೆಯ ಪಾದವನ್ನು ಧರಿಸಲಿ. ಲಕ್ಷ್ಮಿಯು ಹೇಳುತ್ತಾಳೆ, ಸಾಧುಗಳ ಮೇಲೆ ನೆಲೆಗೊಳಿಸತಕ್ಕ ಈ ನಾಲ್ಕನೇ ಪಾದವನ್ನು ಅಲ್ಲಿಯೇ ಇಡುವೆನು. ಹೀಗೆ ಭೂಲೋಕದಲ್ಲಿ ಇಟ್ಟ ನನ್ನ 4 ಪಾದಗಳನ್ನು ನೀನು ಪಾಲಿಸುತ್ತಿರು. ಇಂದ್ರನು ಹೇಳುತ್ತಾನೆ, ದೇವಿ, ಯಾರು ಭೂಮಿಯನ್ನು ಶುದ್ಧಿ ಮಾಡಿ ಜಲದಿಂದ ಪ್ರಾಣಿಗಳಿಗೆ ತೃಪ್ತಿಯನ್ನು ಉಂಟುಮಾಡುತ್ತಾ ಅಗ್ನಿಯಲ್ಲಿ ಹೋಮ ಮಾಡುವರೋ ಅವರಿಗೆ ನೀನು ಎಂದೆಂದಿಗೂ ಪ್ರಸನ್ನಳಾಗಿ ಅವರಲ್ಲಿ ನೆಲೆಗೊಂಡಿರಬೇಕು. ಹೀಗೆ ಭೂತಗಳಲ್ಲಿ ನಾನು ನಿನ್ನನ್ನು ವಿಭಾಗಿಸಿರುವೆನು. ನೀನಿರತಕ್ಕ ಸ್ಥಳಕ್ಕೆ ವಿರೋಧವನ್ನು ಮಾಡುವವರನ್ನು ನಾನು ದಂಡಿಸುವೆನು ಎಂದನು. ಲಕ್ಷ್ಮಿಯು ಹಾಗೆಯೇ ಆಗಲೆಂದು ಹೇಳಿ ಬಲಿಯನ್ನು ಬಿಟ್ಟು ಇಂದ್ರನಿಗೆ ಪ್ರಸನ್ನಳಾದಳು. ಹೀಗೆ ಲಕ್ಷ್ಮಿಯಿಂದ ತ್ಯಜಿಸಲ್ಪಟ್ಟ ಬಲಿಯು ಹೀಗೆಂದು ಹೇಳುವನು, ಈಗ ಸೂರ್ಯನು ಪಶ್ಚಿಮದಲ್ಲಿ ಹೇಗೋ ಹಾಗೆ, ಪೂರ್ವದಲ್ಲಿಯೂ ಉತ್ತರದಲ್ಲಿ ಹೇಗೋ ಹಾಗೆ ದಕ್ಷಿಣದಲ್ಲಿಯೂ ಮೇರುವಿನ ಸುತ್ತಲೂ ಪ್ರಕಾಶಿಸುವನು. ಅವನು ಈ 4 ದಿಕ್ಕುಗಳನ್ನು ಬಿಟ್ಟು ಸುಮೇರು ಪರ್ವತದ ಮಧ್ಯದಲ್ಲಿರುವ ಬ್ರಹ್ಮಸ್ಥಾನದಲ್ಲಿ ಬೆಳಗುವಾಗ ದೇವತೆಗಳಿಗೂ ಅಸುರರಿಗೂ ತಿರುಗಿ ಮಹಾಯುದ್ಧವು ಪ್ರಾಪ್ತವಾಗುವುದು. ಆ ಯುದ್ಧದಲ್ಲಿ ನಾನು ದೇವತೆಗಳಾದ ನಿಮ್ಮೆಲ್ಲರನ್ನು ಜಯಿಸಿ ಓಡಿಸುವೆನು ಎಂದನು. ಆಗ ದೇವೇಂದ್ರನು ಬಲಿಯನ್ನು ನೋಡಿ, ದೈತ್ಯರಾಜ, ಬ್ರಹ್ಮನು ನನಗೆ ನಿನ್ನನ್ನು ಕೊಲ್ಲಬಾರದೆಂದೇ ಆಜ್ಞಾಪಿಸಿರುವನು. ಆದುದರಿಂದಲೇ ನಾನು ನಿನ್ನ ತಲೆಯ ಮೇಲೆ ನನ್ನ ವಜ್ರಾಯುಧವನ್ನು ಪ್ರಯೋಗಿಸದೆ ಬಿಟ್ಟೆನು. ಇನ್ನು ನೀನು ನಿನ್ನ ಇಷ್ಟದಂತೆ ಹೋಗಬಹುದು. ನಿನಗೆ ಮಂಗಳವಾಗಲಿ. ಸೂರ್ಯನು ಎಲ್ಲ ದಿಕ್ಕುಗಳನ್ನು ಬಿಟ್ಟು ಮೇರು ಮಧ್ಯದಲ್ಲಿ ಮಾತ್ರ ಪ್ರಕಾಶಿಸುವ ಸಂಭವವೇ ಇರದು. ಭಗವಂತನು ಮೊದಲೇ ಈ ಸೂರ್ಯಗತಿಯನ್ನು ಹೀಗೆಯೇ ಇರಬೇಕೆಂದು ಕಟ್ಟಳೆ ಮಾಡಿರುವನು. ಎಲ್ಲ ಪ್ರಾಣಿಗಳಿಗೂ ಉಷ್ಣವನ್ನು ಬೆಳಕನ್ನು ಕೊಡುವುದಕ್ಕಾಗಿ ಸೂರ್ಯನು ಎಡೆಬಿಡದೆ ಸುತ್ತುತ್ತಲೇ ಇರಬೇಕು. 6 ತಿಂಗಳು ಉತ್ತರ ಮಾರ್ಗವಾಗಿಯೂ ಇನ್ನು 6 ತಿಂಗಳು ದಕ್ಷಿಣ ಮಾರ್ಗವಾಗಿಯೂ ಸುತ್ತುವನು. ಈ ಪರ್ಯಾಯ ಗತಿಗಳಿಂದ ಭೂಮಿಗೆ ಶೀತೋಷ್ಣಗಳನ್ನು ಋತುಭೇದಗಳನ್ನು ಉಂಟುಮಾಡುವವನು ಅವನೇ ಎಂದನು. ಈ ಮಾತನ್ನು ಕೇಳಿ ಬಲಿಯು ಇಂದ್ರನನ್ನು ಬಿಟ್ಟು ಅತ್ತಲಾಗಿ ದಕ್ಷಿಣ ದಿಕ್ಕಿಗೆ ಹೋದನು. ಇತ್ತಲಾಗಿ ಇಂದ್ರನು ಉತ್ತರ ದಿಕ್ಕಿಗೆ ಹೋದನು. ಬಲಿಯು ಹೇಳಿದ ನಿರಹಂಕಾರ ಗೀತೆ ಎಂಬ ಈ ನೀತಿವಾಕ್ಯಗಳನ್ನು ಕೇಳಿ ಇಂದ್ರನು ವಿಸ್ಮಿತನಾಗಿ ಅಂತರಿಕ್ಷಕ್ಕೆ ಹಾರಿದನು. ಇದು 232ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.